ಇವತ್ತಿನ ಗಾಯಕರು ನಮ್ಮ ಹರ್ಷಿತ್ ಮತ್ತು ನಾಗಶ್ರೀ ಅವರು ಭಾಳಷ್ಟು ಚೆನ್ನಾಗಿ ಹಾಡ್ತಿದ್ದಾರೆ. ಇದು ಒಂದು ದೊಡ್ಡ, ನನಗಂತೂ ನಿಜಕ್ಕೂ ಕೂಡ ಬಹಳ ಸಂತೋಷ ಮತ್ತು ಒಂದು ವಿಶೇಷವಾದಂಥ ಅನುಭವ ಅಂತ ನಾನಂತೂ ಭಾವಿಸ್ತೇನೆ. ಕೋಲಾರದ ನಮ್ಮ ಪ್ರತಿಭೆಗಳಿಗೆ ಇಬ್ಬರಿಗೂ ಕೂಡ ಸರಸ್ವತಿ ಆಶೀರ್ವಾದ ಇದೆ. ಇದೇ ರೀತಿ ಹೆಚ್ಚು ಇನ್ನೂ ಅಭ್ಯಾಸ ಮಾಡಿ ಜನಕ್ಕೆ ತುಂಬ ಹತ್ತಿರ ಆಗ್ರಿ. ಸಂಗೀತ ಕಾರ್ಯಕ್ರಮವನ್ನು ವಿಶೇಷವಾಗಿ ನಮ್ಮ ಎಸ್ ಜಾನಕಿಯವರ ನೆನಪಿನಲ್ಲಿ ಮಾಡಿರ್ತಕ್ಕಂಥದ್ದು ಭಾಳ ಸಂತೋಷದ ವಿಷಯ. ಈ ಥರದ ಸಂಜೆ ನಾವು ಕಳಿತೀವಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಬಟ್ ಇದು ತುಂಬ ನೆನಪಿನಲ್ಲಿ ಉಳಿತಕ್ಕಂಥ ಕಾರ್ಯಕ್ರಮ. ಮತ್ತು ವಿಶೇಷವಾಗಿ ನೀವು ಎಸ್ ಜಾನಕಿಯವರನ್ನು ಕೂಡ ನೆನೆಸ್ಕೊಳ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಒಂದು ಐತಿಹಾಸಿಕ ಅಂತ ನಾನಂತೂ ಭಾವಿಸ್ತೇನೆ. ಇವತ್ತಿನ ಎಲ್ಲ ಹಳೆಯ ಚಿತ್ರಗೀತೆಗಳು ನಮ್ಮ ಹಳೆಯ ನೆನಪುಗಳನ್ನು ಮೆಲುಕು ಹಾಕ್ತಕ್ಕಂಥ ಒಂದು ಅವಕಾಶವನ್ನು ನೀವೆಲ್ಲ ಕಲ್ಪಿಸಿದ್ದೀರಿ. ಇಬ್ಬರು ಗಾಯಕರು ಕೂಡ ಭಾಳ ಒಳ್ಳೆ, ಇನ್ನೊಬ್ಬರು ಮೇಡಮ್ಮು ಕೂಡ ಬಂದರು ಬೆಂಗಳೂರಿನಿಂದ, ಅವರು ಕೂಡ ತುಂಬ ಚೆನ್ನಾಗಿ ಹಾಡಿದರು. ನಮ್ಮ ಜಾನಕಮ್ಮನ ಮತ್ತು ಲತಾ ಮಂಗೇಶ್ಕರು, ಪಿ ಸುಶೀಲಾ, ಎಸ್ ಪಿ ಇವ್ರದ್ದೆಲ್ಲ ಏನಪ್ಪ ಅಂದರೆ ದೈವದತ್ತವಾಗಿ ಬಂದಿರತಕ್ಕಂಥದ್ದು. ಅವ್ರು ಮಾತನಾಡಿದರೆ ಗಾಯನ ಅದು. ಹಾಗಾಗಿ ಅಷ್ಟು ಸುಲಭ ಅಲ್ಲ. ಸರಸ್ವತಿ ನಾಲ್ಗೆ ಮೇಲೆ ಕೂತು ಗಾಯನ ಸುಧೆಯನ್ನು ಹರಿಸ್ಬೇಕಾದ್ರೆ, 4 ಜನ ತಲೆ ಅಲ್ಲಾಡಿಸೋ ಶಕ್ತಿ ಕೊಡಬೇಕಾದ್ರೆ ಎಲ್ಲೋ ಶಾರದಾಂಬೆಯ ಕೃಪೆ ಭಾಳ ಬೇಕು. ಈ ಚಿತ್ರಗೀತೆಗಳನ್ನು ಸಂಗೀತ ಕೇಳಲಿಕ್ಕೂ ಒಂದು ಭಾಳ ಪುಣ್ಯ ಬೇಕು. ಅದನ್ನು ಆಸ್ವಾದಿಸೋಕ್ಕೂ ಭಾಳ ನಿಜವಾಗ್ಲೂ ಒಂದು ಪುಣ್ಯ ಬೇಕು. ಒಳ್ಳೆ ಸಂಗೀತಮಯ ಸಂಜೆಗೆ ನಮ್ಮನ್ನು ಆಹ್ವಾನ ಮಾಡಿದಂಥ ತಮ್ಮೆಲ್ಲರಿಗೂ ಕೂಡ ನಾನು ವಂದನೆಗಳನ್ನು ಸಲ್ಲಿಸಿ, ನಮ್ಮಿಬ್ಬರನ್ನೂ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿರೋದ್ರಿಂದ ನಿಮಗೆ ನಮ್ಮ ಪ್ರೊಫೆಸರ್ ಮುರಳಿ ಅವರಿಗೆ, ನಮ್ಮ ರಾಜೇಂದ್ರ ಅವರಿಗೆ ಮತ್ತು ನೀವೆಲ್ಲ ಬಂಧುಗಳಿಗೆ ನಾನು ಹೃತ್ಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ.